ಹಾಯ್ ಹಲೋ ನಮಸ್ಕಾರ. ವಿಜಯಪುರ ಕಪಲ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು SRS ಬೆಟ್ಟದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಏನ್ ಹಂಗೆ ಹೋಗ್ತಾ ಇದ್ಯಾ? ನಮಸ್ಕಾರ ಮಾಡ, ಮರ್ಯಾದೆ ಇರ್ಲಿ, ಕಳ್ಸ್ಕ. ಹಲೋ ನಮಸ್ಕಾರ ಎಲ್ಲರಿಗೂ. ಕೇವಲ ಬೆಂಗಳೂರಿಂದ 60 ಕಿಲೋಮೀಟರ್ ಮತ್ತು ರಾಮನಗರದಿಂದ 15 ಕಿಲೋಮೀಟರ್ ಸಮೀಪದಲ್ಲಿರುವ SRS ಬೆಟ್ಟ. ಇದನ್ನ ಜನರು SRS ಬೆಟ್ಟ, SRS ಹಿಲ್ಸ್ ಮತ್ತು ಇದರ ನಿಜವಾದ ಹೆಸರು ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ ಅಂತ ಕರೆಯುತ್ತಾರೆ. ಸಮುದ್ರ ಮಟ್ಟಕ್ಕಿಂತ 3660 ಅಡಿ ಎತ್ತರದಲ್ಲಿರುವ ಈ ಏಕಶಿಲಾ ಬೆಟ್ಟ ನೋಡಕ್ಕೆ ಸುಂದರ ಮಾತ್ರ ಅಲ್ಲ, ಇದರ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಬನ್ನಿ ತಿಳಿದುಕೊಳ್ಳೋಣ. ನಾನು ನನ್ನ ಫ್ರೆಂಡ್ ಮುಂದೆ ಹೋಗ್ತಾ ಇದ್ದೇವೆ ಮತ್ತು ಶಿಲ್ಪ ಫ್ರೆಂಡ್ ಹಿಂದ್ಗಡೆ ಬರ್ತಾ ಇದ್ದಾರೆ. ನಾವು ಬೈಕ್ ಮೇಲ್ಗಡೆ ತಗೊಂಡು ಹೋಗ್ಲಿಲ್ಲ, ಇಲ್ಲೇ ಬೆಟ್ಟ ಹತ್ತಿಕೊಂಡು ಹೋಗೋಣ ಅಂತ ಹೇಳಿ ನಾವು ಬೈಕ್ನ ಇಲ್ಲಿ ಕೆಳಗಡೆ ಪಾರ್ಕಿಂಗ್ ಮಾಡಿ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೇವೆ. ನೋಡಿ, ಇದೇ ಕಾರ್ ಪಾರ್ಕಿಂಗ್ ಮತ್ತು ಬೈಕ್ ಪಾರ್ಕಿಂಗ್ ಏರಿಯಾ. ಇದ್ರ ಮೇಲ್ಗಡೆ ಇರೋದೇ ರೇವಣಸಿದ್ದೇಶ್ವರ ಟೆಂಪಲ್. ಬೆಟ್ಟ ಹತ್ತಿ ಮೇಲೆ ಹೋಗುವಾಗ ಸುಸ್ತಾಗ್ಬಿಡುತ್ತೆ. ಕಬ್ಬಿನ ಜ್ಯೂಸು ಮತ್ತು ಸೌತೆಕಾಯಿ ಸಲಾಡ್ಸ್ ಎಲ್ಲ ಇರುತ್ತೆ. ತೆಗೆದುಕೊಂಡು ಹೋಗ್ಬೋದು. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಕೋತಿಗಳಿದಾವೆ, ಕೋತಿಗಳಿಗೆ ಕೂಡ ತಗೊಂಡು ಹಾಕ್ಬೋದು. ಕೋತಿಗಳಿಗೆ ಕಾಟ ತುಂಬಾ ಇರುತ್ತೆ, ಹುಷಾರಾಗಿ ಹೋಗ್ಬೇಕು. ಇವಾಗ ಟೈಮಿಂಗ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ 3 ಗಂಟೆಗೆ ಬೆಟ್ಟದ ಮೇಲೆ ಬಿಡೋದು ಕ್ಲೋಸ್ ಮಾಡ್ತಾರೆ. ರೇಣುಕಾಚಾರ್ಯ ಸನ್ನಿಧಿ ಮತ್ತು ಭೀಮೇಶ್ವರ ಸ್ವಾಮಿ ಸನ್ನಿಧಿ ದೇವರುಗಳನ್ನು ಇಲ್ಲಿ ನೋಡಬಹುದು ಕೆಳಗಡೆ. ಈ ಬೆಟ್ಟದ ಮುಖ್ಯ ದೇವರು ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ. ಇವರು ಸಾಮಾನ್ಯರಲ್ಲ. ಶೈವರ ನಂಬಿಕೆಯ ಪ್ರಕಾರ ಕಲಿಯುಗ ಪ್ರಾರಂಭದಲ್ಲಿ ಭಗವಾನ್ ಶಿವನೇ ತನ್ನ 5 ಜನ ಆಚಾರ್ಯರನ್ನು ಭೂಮಿಗೆ ಕಳುಹಿಸಿದ. ಅದರಲ್ಲಿ ಒಬ್ಬರೇ ಜಗದ್ಗುರು ರೇಣುಕಾಚಾರ್ಯರು. ಅವರೇ ಮತ್ತೆ ಹುಟ್ಟಿ ಬಂದ ಅವತಾರವೇ ರೇವಣಸಿದ್ದೇಶ್ವರ ಸ್ವಾಮಿ. ವೀರಶೈವರಿಗೆ ಅತ್ಯಂತ ಪವಿತ್ರ ಕ್ಷೇತ್ರ ಈ SRS ಬೆಟ್ಟ. ನೋಡಬಹುದು ಇಲ್ಲಿ ಕೋತಿಮರಿ ಹೇಗೆ ಓಡಾಡ್ತಾ ಇದೆ ಅಂತ. ಇಲ್ಲಿ ಟೋಟಲ್ 3 ದೇವಸ್ಥಾನಗಳಿವೆ. ಬೆಟ್ಟದ ತಳದಲ್ಲಿ ರೇಣುಕಾಂಬ ದೇವಿ ದೇವಸ್ಥಾನ ಇದೆ. ಮಧ್ಯದಲ್ಲಿ ಪಾಂಡವರಲ್ಲಿ ಭೀಮನಿಂದ ಪ್ರತಿಷ್ಠಾಪನೆ ಆಯ್ತು ಅಂತ ಹೇಳೋ ಭೀಮೇಶ್ವರ ದೇವಸ್ಥಾನ ಕೂಡ ನೋಡಬಹುದು. ಮತ್ತು ತುತ್ತ ತುದಿಯಲ್ಲಿ ಶ್ರೀ ರೇವಣಸಿದ್ದೇಶ್ವರ ಗುಹಾಂತ ದೇವಸ್ಥಾನ ಇದೆ. ನೀವು ಮೇಲೆಗಡೆ ಹೋಗಿ ನೋಡಬಹುದು. ನೋಡಿ, ಕೋತಿ ತನ್ನ ಮರಿಗೆ ಎಷ್ಟೊಂದು ಪ್ರೀತಿಯಿಂದ ಮುತ್ತು ಕೊಡ್ತಾ ಇತ್ತು. ಎಲ್ಲರೂ ತುಂಬಾ ಜನ ಇದ್ರು. ಇದೆ ಅಲ್ವಾ ಮಮತೆಯ ಪ್ರೀತಿ ಎಂದರೆ. ಪ್ಲೇಸ್ ಇದೆ ಫೋಟೋ ತಗೊಳ್ಳೋಕೆ. ಇನ್ನು ಮಧ್ಯಭಾಗದಲ್ಲಿ ಇದು ನಾವು ನಿಮಗೆ ಹೇಳ್ತಾ ಇರೋದು ಗ್ಯಾಲರಿ ಇದೆ ಫೋಟೋ ತಗೊಳ್ಳೋಕೆ. ಬೆಟ್ಟ ಮತ್ತು ಗುಡ್ಡಗಳ ಮಧ್ಯೆ ನಿಂತು ತಗೊಳ್ಳೋ ಹಾಗೆ ಫೀಲ್ ಆಗುತ್ತೆ. ಬನ್ನಿ ಇವಾಗ ಮತ್ತೆ ಸ್ಟೋರಿ ಕೇಳೋಣ. ಈ ದೇವಸ್ಥಾನ ಇದು ನಿನ್ನೆ ಮೊನ್ನೆ ದೇವಸ್ಥಾನ ಅಲ್ಲ. ಇಲ್ಲಿ ಸಿಕ್ಕಿರುವ ಕನ್ನಡ ಮತ್ತು ತಮಿಳು ಶಾಸನ ಪ್ರಕಾರ ಈ ದೇವಸ್ಥಾನ 1532ಕ್ಕೂ ಹಿಂದಿನದು. ಅಂದರೆ ಸುಮಾರು 16ನೇ ಶತಮಾನದಲ್ಲಿ ಈ ದೇವಸ್ಥಾನ ಇದೆ ಎಂದು ತಿಳಿದು ಬರುತ್ತದೆ. 1870ರಿಂದ 1903ರಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಮೇಲೆ 2 ಗೋಪುರಗಳಿವೆ. ಗಾಳಿ ಮಂಟಪ ಮತ್ತು ಆ ಚಿಕ್ಕ ಬಿಳಿ ಗೋಪುರಗಳು ಇದಕ್ಕೆ ಸಾಕ್ಷಿ. ಮೇಲೆ ಬೆಟ್ಟದ ಮೇಲೆ ಹೋಗುವ ಮುಂಚೆ ಮತ್ತು ಬರುವಾಗ ಈ ಫೋಟೋ ತಗೊಳ್ಳುವ ಈ ಜಾಗವನ್ನು ಮಿಸ್ ಮಾಡ್ಕೋಬೇಡಿ. ಒಳ್ಳೆ ವ್ಯೂ ಪಾಯಿಂಟ್ ಇದು. ರಾಮನಗರ ಸುತ್ತಮುತ್ತಲಿರುವ ಹಳ್ಳಿಗಳನ್ನು ವೀಕ್ಷಣೆ ಮಾಡೋದಕ್ಕೆ. ಬನ್ನಿ ಇವಾಗ ನಾವು ಒಳಗಡೆ ಹೋಗೋಣ ಮೆಟ್ಲು ಹತ್ತಿ ಇನ್ನು ಮೇಲೆ. ನೀವು ನೋಡ್ತಿರುವ ಈ ಜಾಗ ಸುಮಾರು ಮೇಲಿಂದ ಕೆಳಗಡೆವರೆಗೂ ಸುಮಾರು 300 ಕಲ್ಲಿನ ಮೆಟ್ಟಿಲುಗಳು. ಈಗ ನಮಗೆ ಜನಕ್ಕೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮೇಲ್ಛಾವಣಿ ಮತ್ತು ರೇಲಿಂಗ್ ಹಾಕಿದ್ದಾರೆ, ಹಾಗಾಗಿ ಹತ್ತೋದು ಸುಲಭ. ಆದರೆ ಗಾಳಿ ಜೋರಾಗಿ ಬೀಸಿದಾಗ ಆ ಕೊನೆಯ ಬಂಡೆಯ ದಾರಿ ಸ್ವಲ್ಪ ಭಯಾನಕವಾಗಿರುತ್ತದೆ. ನಾನು ನಿಮಗೆ ತೋರಿಸ್ತೀನಿ. ಮೇಲೆ ಹೋದಾಗ ಒಂದು ಲಾಸ್ಟಿಗೆ ಕೊನೆಯ ಬಂಡೆ ಹತ್ತಬೇಕಾದ್ರೆ ಸಿಕ್ಕಾಪಟ್ಟಿ ಜೋರಾದ ಗಾಳಿ ಬೀಸುತ್ತೆ, ಅಲ್ಲಿ ಸಿಕ್ಕಾಪಟ್ಟಿ ಭಯ ಬರುತ್ತೆ. ಆ ತರ ಇರುತ್ತೆ ಆ ಪ್ಲೇಸು. ನೋಡಿ ಆಗೋ ಅಲ್ಲಿ ಮೇಲೆ ಕಾಣ್ತಿದೆಯಲ್ವಾ, ಅದೇ ಪ್ಲೇಸ್ ಅಲ್ಲಿ ಹೋಗುವಾಗ ಸ್ವಲ್ಪ ಭಯ ಆಗುತ್ತೆ. ಇಲ್ಲಿ ಪ್ರತಿದಿನ ರುದ್ರಾಭಿಷೇಕ ನಡೆಯುತ್ತದೆ. ಸೋಮವಾರ ಮತ್ತು ಹುಣ್ಣಿಮೆ, ಅಮಾವಾಸ್ಯೆ ದಿನಗಳಲ್ಲಿ ವಿಶೇಷ ಪೂಜೆ ಇರುತ್ತದೆ. ವರ್ಷಕ್ಕೊಮ್ಮೆ ಮೇ ತಿಂಗಳ ಕೊನೆಯ ವಾರದಲ್ಲಿ ದೊಡ್ಡ ರಥೋತ್ಸವ ನಡೆಯುತ್ತದೆ. ಆಗ ಶಿವ ಮತ್ತು ಪಾರ್ವತಿ ಮೂರ್ತಿಗಳನ್ನು ರಥದಲ್ಲಿ ಇಟ್ಟು ಬೆಟ್ಟದ ಸುತ್ತ ರಥ ಎಳೆಯುತ್ತಾರೆ. ಆಗ ಸಾವಿರಾರು ಜನ ಬರ್ತಾರೆ ಈ ದೇವಸ್ಥಾನಕ್ಕೆ. ದಿನಾಲು ಬೆಂಗಳೂರಿನ ಟ್ರಾಫಿಕ್ ಟೆನ್ಷನ್ ಇಂದ ಬೇಜಾರಾಗಿದ್ರೆ ಒಂದು ದಿನ ಬೆಳಗ್ಗೆ ಎದ್ದು SRS ಬೆಟ್ಟಕ್ಕೆ ಬನ್ನಿ. ಬೆಳಗ್ಗೆ 8:30ರಿಂದ ಸಂಜೆ 4 ಗಂಟೆಯ ಒಳಗೆ ಹೋಗಿ ಬನ್ನಿ.
ದೇವರ ದರ್ಶನ ಜೊತೆ ಪ್ರಕೃತಿಯ ಮಡಿಲಲ್ಲಿ ಒಂದು ದಿನ ಕಳೆಯಬಹುದು. ಒಳ್ಳೆಯ ಸುಂದರವಾದ ವಾತಾವರಣ. ನಿಮ್ಮ ಕಣ್ಣುಗಳಿಗೆ ಮೊಬೈಲ್ ನೋಡಿ, ಲ್ಯಾಪ್ಟಾಪ್ ನೋಡಿ, ಬರೀ ದಿನ ಅದೇ ನೋಡಿ ನೋಡಿ ಬೇಜಾರಾಗಿದ್ರೆ ಈ SRS ಬೆಟ್ಟಕ್ಕೆ ಬಂದು ಹೋಗಿ. ತುಂಬ ಸುಂದರವಾದ ತಾಣ. ನೋಡಿ, ನಾವು ಇವಾಗ ಇನ್ನು ಮಧ್ಯದ ಭಾಗಕ್ಕೆ ಬಂದಿದ್ದೇವೆ. ಹಳ್ಳಿಯ ಜನ ಹೇಳುವ ಪ್ರಕಾರ ಮೊದಲು ಈ ಬೆಟ್ಟ ದಟ್ಟ ಕಾಡುಗಳಿಂದ ಕೂಡಿರುತ್ತೆ. ಒಬ್ಬ ಬೇಟೆಗಾರ ಒಂದು ದಿನ ಅಂದ್ರೆ ಇವಾಗ ಉಡ ಅಂಟಿಸಿ ಆ ಬೆಟ್ಟದ ಮೇಲೆ ಹತ್ತಿ ಹೋದ್ನಂತೆ. ಆಗ ಆ ಪ್ರಾಣಿ ಓಡಿ ಹೋಗಿ ಒಂದು ಗುಹೆ ಒಳಗೆ ಸೇರ್ಬಿಡುತ್ತೆ. ಅವರೇನು ಉಡ ಹತ್ತಿ ಹೋಗಿದ್ರಲ್ವಾ, ಉಡ ತಪ್ಸ್ಕೊಂಡು ಹೋಗಿ ಗುಹೆ ಒಳಗೆ ಸೇರ್ಬಿಡುತ್ತೆ. ಆ ಗುಹೆಯಲ್ಲಿ ಜಗದ್ಗುರು ರೇವಣ ಸಿದ್ದೇಶ್ವರರು ಕಣ್ಣು ಮುಚ್ಚಿ ತಪಸ್ಸು ಮಾಡ್ತಾ ಇದ್ರಂತೆ. ಬೇಟೆಗಾರನಿಗೆ ಕತ್ತಲಲ್ಲಿ ಏನೋ ಕಾಣದೆ ಕೈ ಹಾಕಿ ಇದು ಉಡ ಅಂತ ಎಳೆಯುವಾಗ ಅದು ಉಡ ಇರಲ್ಲ, ಮುನಿಗಳ ಜಡೆ ಇರುತ್ತೆ. ಜಡೆ ಅಂತ ಗೊತ್ತಾಗ್ಬಿಡುತ್ತೆ. ಅವನು ಉಡ ಅಂತೇಳಿ ಕೈ ಹಾಕಿ ಎಳಿತಾನೆ, ಅದು ಉಡ ಇರೋದಿಲ್ಲ, ಮುನಿಗಳ ಜಡೆ ಇರುತ್ತೆ. ಅಂದ್ರೆ ರೇವಣ ಸಿದ್ದೇಶ್ವರ ಜಡೆ ಇರುತ್ತೆ. ತಪಸ್ ಮಾಡ್ತಾ ಇರ್ತಾರಲ್ವ, ಅವರ ಜಡೆ ಸಿಗುತ್ತೆ ಆ ಬೇಟೆಗಾರನ ಕೈಗೆ. ನೋಡಿ, ನಾವು ಇವಾಗ ಬಂದೆವು ಲಾಸ್ಟ್ ಮೆಟ್ಲುಗಳ ಪಾಯಿಂಟ್. ನೋಡಿ, ನಾನು ಹೇಳಿದ್ನಲ್ಲ ಅವಾಗಲೇ 300 ಕಲ್ಲುಗಳ ಮೆಟ್ಲು ಮಾಡಿದಾರಂತೆ. ಅವೇ ಇವು ಕಲ್ಲುಗಳ ಮೆಟ್ಲು. 2 ಗೋಪುರ ಕಾಣುತ್ತೆ ನೋಡಿ, ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು. ಇದೇ ಲಾಸ್ಟ್ ಪಾಯಿಂಟು. ತುಂಬ ಜನ ಬಂದಿದ್ದರು. ನಾವು ಸ್ವಲ್ಪ ಲೇಟ್ ಮಾಡಿ ಹೋಗಿದ್ದೆವು. ಗೌಡಗಿರಿ ಚಾಮುಂಡೇಶ್ವರಿ ದೇವಸ್ಥಾನ ನೋಡ್ಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ ನಮಗೆ 3 ಗಂಟೆ ಆಗಿತ್ತು. ಲಾಸ್ಟ್ ನಾವು 3 ಗಂಟೆಗೆ ಇಲ್ಲಿ ಲಾಸ್ಟ್ ಬಿಡೋದ ಮೇಲೆ, ಬೆಟ್ಟದ ಮೇಲೆ 4 ಗಂಟೆಗೆ ಕೆಳಗಿಳಿಸ್ತಾರೆ. ಈ SRS ಬೆಟ್ಟ ಅಂತೂ ಟ್ರೆಕ್ಕಿಂಗ್ ಮಾಡೋರಿಗೆ ಹೇಳಿ ಮಾಡಿಸಿದ ಜಾಗ. ಅಷ್ಟು ಸುಂದರವಾಗಿದೆ. ಅಂತೂ ಇಂತೂ ಮೇಲೆ ಬಂದೆವು. ಮೇಲೆ ಬರೋಷ್ಟರಲ್ಲಿ ಸಾಕಾಗಿ ಹೋಯ್ತು. ಯಾಕಂದರೆ ಅಷ್ಟು ಖಡ ಇದೆ ಈ ಬೆಟ್ಟ. ಹತ್ತಬೇಕಾದ್ರೆ ಸುಸ್ತಾಗಿ ಹೋಗುತ್ತೆ. ನೀರಂತೂ ತರಲೇಬೇಕು. ಕೆಳಗಡೆ ನೀರು ತರಬೇಕು. ಮೇಲ್ಗಡೆ ಕೂಡ ನೀರಿದೆ. ರೇವಣ ಸಿದ್ದೇಶ್ವರ ಟೆಂಪಲ್ಗೆ ಹೋಗ್ತೀವಲ್ಲ, ಸ್ವಲ್ಪ ಇಲ್ಲೇ ಡೌನಲ್ಲಿದೆ ದೇವಸ್ಥಾನ, ಅದನ್ನು ತೋರಿಸ್ತೀನಿ ನಿಮಗೆ. ಅಲ್ಲಿ ಕುಡಿಯೋಕ್ಕೆ ನೀರು ಮತ್ತು ಪ್ರಸಾದ ಸಿಗುತ್ತದೆ. ಕತೆ ಮುಂದುವರಿಸೋಣ. ಅವನೇನು ಉಡ ಅಂತೇಳಿ ಕೈಯಾಗಿ ಜೋಗ್ತಾನಲ್ವ, ಅದು ರೇವಣ ಸಿದ್ದೇಶ್ವರ ಜಡೆ ಆಗಿರುತ್ತೆ. ಅವರು ಕಣ್ಣು ಬಿಟ್ಟು ತುಂಬ ವರ್ಷಗಳ ನಂತರ ಕಣ್ಣು ಬಿಡ್ತಾರೆ. ಆವಾಗ ಅವನಿಗೆ, ಆ ಬೇಟೆಗಾರನಿಗೆ ಉಪದೇಶ ಹೇಳಿ ಈ ಜಾಗದ ಬಗ್ಗೆ ಯಾರಿಗೆ ಹೇಳಬೇಡ ಅಂತ ಹೇಳಿ ಕಳಿಸ್ತಾರೆ. ಅವನಿಗೆ ಬೆಲೆ ಬಾಳುವಂಥ ವಸ್ತುಗಳನ್ನು ಕೊಟ್ಟು ಅವನು ಮುಂದೆ ಆ ಬಡವ ತುಂಬ ರಿಚ್ಚಾಗಿ ಬೆಳೀತಾನೆ. ಆವಾಗ ಆ ಊರಿನ ಗೌಡರು ಕೇಳ್ತಾರೆ, ಏನು ನಿನ್ನ ವಿಶೇಷತೆ, ಇಷ್ಟೊಂದು ರಿಚ್ ಆದಿ, ಏನು ಎತ್ತದ ಕೇಳ್ದಕ್ಕಾರ ಅವನು ಹೇಳೋದಿಲ್ಲ. ಅವನ ವೈಫಿಗೆ, ಅವನ ಹೆಂಡತಿ ಕೇಳ್ತಾರೆ. ಅವನ ಹೆಂಡತಿ ಬಾಯಿ ಬಿಡ್ತಾಳೆ, ಈ ಥರ ಗುಹೆಯಲ್ಲಿ ಈ ಥರ ಆಗಿದೆ ಅಂತ. ಮುಂದೆ ಅವನು ಒಂದು ಕಾಯಿಲೆ ಬಂದು ತೀರಿಕೊಂಡು ಹೋಗುತ್ತಾನೆ ಆ ಬೇಟೆಗಾರನು. ಮುಂದೆ ಆ ಊರಿನ ಸಾಹುಕಾರನು ಇದು ದೇವರ ಮಹಿಮೆ ಅಂಥೇಳಿ ಹೂವು ಹಣ್ಣು ಕಾಯಿಗಳೆಲ್ಲ ತೊಗೊಂಡು ಹೋಗಿ ರೇವಣ ಸಿದ್ದೇಶ್ವರ ಸ್ವಾಮಿಗಳಿಗೆ ಭೇಟಿಯಾಗ್ತಾನೆ. ಆವಾಗ ಅವ್ರು ಹೇಳ್ತಾರೆ, ನೀನು ಇನ್ನು ಮುಂದೆ ನ್ಯಾಯಯುತವಾಗಿ ಆಳ್ವಿಕೆ ಮಾಡಬೇಕಂತ ರೇವಣ ಸಿದ್ದೇಶ್ವರರು ಆ ಊರ ಗೌಡರಿಗೆ ಹೇಳುತ್ತಾರೆ. ಪ್ರತಿ ವರ್ಷ ವ್ಯಾಸ ಹುಣ್ಣಿಮೆಯ ದಿನ ಭರ್ಜರಿಯಾಗಿ ಜಾತ್ರೆ ಮಾಡಬೇಕಂತ ಕೂಡ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಕೆಳಗಡೆ ಇರುವ ನನ್ನ ತಂಗಿ ರೇಣುಕಾಂಬೆಗೆ ಪೂಜೆ ಮಾಡಬೇಕಂತ ಹೇಳಿದರು. ಅಂದಿನಿಂದ ಪ್ರತಿ ವರ್ಷ ಕೂಡ ಇಲ್ಲಿ ಜಾತ್ರೆ ನಡೆಯುತ್ತದೆ. ಹಾಗೆ ಬೆಂಗಳೂರಿನಿಂದ ಜನ ಬಂದಿದ್ದರು. ಯಾವುದೊಂದು ಒಳ್ಳೆ ಸಾಂಗ್ಗೆ ರೀಲ್ಸ್ ಮಾಡ್ತಾಯಿದ್ರು. ನಾವು ಅದನ್ನು ನೋಡಿಕೊಂಡು ಸುತ್ತಮುತ್ತಲಿನ ಬೆಟ್ಟ ಗುಡ್ಡಗಳು ಮತ್ತು ಪಕ್ಕದಲ್ಲಿ ಒಂದು ರೆಸಾರ್ಟ್ ಕೂಡ ಇದೆ, ಅದನ್ನು ಕೂಡ ನೋಡಿಕೊಂಡು ಎಂಜಾಯ್ ಮಾಡಿದೆವು. ಹಾಗೆ ನೋಡಿ, ಫಾರಿನ್ಸ್ದವ್ರು ಕೂಡ ಬಂದಿದ್ದರು. ನೋಡಿ, ಫಾರಿನ್ಸ್ದವರು ಬಿಸಿಲು ಕಾಯಿಸ್ಕೋತಾ ಇದ್ದರು. ಸುಂದರವಾದ ಪ್ರಕೃತಿಯ ಫೋಟೋಗಳನ್ನು ಸೆರೆ ಹಿಡಿತಾ ಇದ್ದರು. ಅವ್ರ ಫ್ಯಾಮ್ಲಿ ಸಮೇತ ಬಂದಿದ್ದರು. 2 ಫ್ಯಾಮ್ಲಿ ಇತ್ತು ಫಾರಿನ್ದವ್ರು ಕೂಡ. ಹಾಗೆ ಮುಂದೆ ಬಂದರೆ ಸ್ವಲ್ಪ ನಂದು ಒಂದು ಫೋಟೋ ತೆಗಿ ಅಂತ ಇದ್ದರು. ಫೋಟೋ ತೆಗಿ ಅಂತೇಳಿ ಹೋಗಿ ಬೆಟ್ಟದ ತುದಿಗೆ ನಿಂತ್ಕೊಂಡಿದ್ಲು. ತುಂಬ ಗಾಳಿ ಇತ್ತು. ಮತ್ತು ಬೇಡ ಬಾ, ಗಾಳಿ ತುಂಬ ಜೋರಾಗಿದೆ, ಬೇಡ, ಹಾರ್ಕೊಂಡು ಹೋಗಿ ಕೆಳಗೆ ಅಂತೇಳಿ ಮೊದಲೇ ಸಣ್ಣ ಇರೋದರಿಂದ ಬೇಡ ಅಂತೇಳಿ ನಾನು ವಾಪಸ್ ಕರೆದೆ, ಗಾಳಿ ತುಂಬ ಜೋರಾಗಿರೋದರಿಂದ. ಜನರು ಮತ್ತೊಂದು ದೃಷ್ಟಿಯಲ್ಲಿ ಹೇಳೋ ಪ್ರಕಾರ ಏನಪ್ಪ ಅಂದ್ರೆ, ರೇವಣ ಸಿದ್ದೇಶ್ವರ ಸ್ವಾಮಿಗಳು ಸುಮಾರು 700 ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿದರು ಅಂತ ಹೇಳ್ತಾರೆ. ಇಲ್ಲಿ ಶಿವನ ಲಿಂಗ ತನ್ನಷ್ಟಕ್ಕೆ ತಾನೇ ಹುಟ್ಟಿಕೊಂಡಿದೆ ಅಂತ ಜನರ ನಂಬಿಕೆ ಕೂಡ ಇದೆ. ತ್ರಿಪುಲ ಸುಂದರಿ ನೋಡಿ, ಸುಂದರಿ ಫೋಟೋ ಏನು ತಗೋತಾಳೆ. ಆಡು ಭಾಷೆಯಲ್ಲಿ ಹೇಳಬೇಕಂದ್ರೆ ಸರ್ವೇ ಜನಂ ಸುಖಿನೋ ಭವತು. ಒಂದು ಮಂತ್ರ ಇಟ್ಟುಕೊಂಡು ಬಡವರು ದೀನ ದಲಿತರಿಗೆ ಸಹಾಯ ಮಾಡ್ತಾ ದೇಶ ಸುತ್ತಿದ ಮಹಾನ್ ಸಿದ್ಧ ಪುರುಷರು ಈ ರೇವಣ ಸಿದ್ದೇಶ್ವರ ಸ್ವಾಮಿಗಳು. ಗಾಳಿ ಎಷ್ಟಿದೆ ಅಂದರೆ ಮನುಷ್ಯ ನಿಲ್ಲ ಕೂಡ ಅಷ್ಟೊಂದು ಗಾಳಿ ಬೀಸ್ತಾಯಿತ್ತು. ತುಂಬ ಜೋರಾದ ಗಾಳಿ ಇತ್ತು ನೋಡಿ. ಕೂದಲ ಮೈ ಬಟ್ಟೆ ಹಾರಾಡ್ತಾ ಇದ್ದು, ಅಷ್ಟು ಜೋರಾದ ಗಾಳಿ ಇತ್ತು ಈ ಸಾರಿ ಹೋದಾಗ. ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು.
ಹಾಗೆ ಮುಂದೆ ಹೋಗಿ ತಿರುಗಾಡಿ ಎಲ್ಲ ಫೋಟೋ ಗಿಡ ತಗೊಂಡು ಕೆಳಗಡೆ ಹೋಗಿ ಇವಾಗ ರೇವಣ ಸಿದ್ದೇಶ್ವರ ದರ್ಶನಕ್ಕೆ ಹೋಗ್ತೇವೆ ಕೆಳಗಡೆ. ಹಾಗೆ ಇಲ್ಲಿ ಮುಂದೆ ದೇವರ ಗಂಟೆ ಕೂಡ ಕಟ್ಟಿದ್ದಾರೆ. ಗಂಟೆ ಹೊಡೆಯೋಣ ಇವಾಗ ಎಲ್ಲರೂ ಸೇರಿ. ಮುಂದ್ಗಡೆ ದೊಡ್ಡ ದೊಡ್ಡದಾಗಿರೋ ಗಂಟೆಗಳು ಕಟ್ಟಿದ್ದಾರೆ. ಕೇಳಿದ್ರಲ್ವಾ ಗಾಳಿ ಸೌಂಡ್ ಎಷ್ಟಿದೆ ಅಂತ. ಹಾಗೆ ಇಲ್ಲಿ ನೋಡಿ ಆ ಗೋಪುರಗಳಲ್ಲಿ ಈ ಥರ 2 ಶಿವನ ಲಿಂಗಗಳಿವೆ. ಕಾಯಿ ಕೂಡ ಬಿಡ್ತಾರೆ ಜನ. ಕಾಯಿ ಹೂವು ತೊಗೊಂಬರ್ತಾರೆ. ಶಿಲ್ಪ ಹೋಗಿ ಕಾಲು ಬಿದ್ದು ಬಂದಳು. ನಾನು ಅಲ್ಲಿದೆ ಮೋರಾಡ್ಕೊಂಡು ಕಾಲು ಬಿದ್ದೆ. ದೇವರೇ ಒಳ್ಳೆಯ ಬುದ್ಧಿ ಕೊಡಪ್ಪ ಶಿಲ್ಪಾಗೆ. ಇವಾಗ ಮೇನ್ ಪಾಯಿಂಟ್ ನೋಡಿ, ಇಷ್ಟು ಎತ್ತರದ ಮೇಲೆ ನೀರಿದೆ ನೋಡಿ. ನೀರು ಯಾವಾಗಲೂ ಇರುತ್ತೆ ಇಲ್ಲಿ. ನಾನು ಒಂದು 2 ಟೈಮ್ ಬಂದೆ. 2 ಟೈಮ್ ಬಂದಕರು ಕೂಡ ನೀರಿತ್ತು. ಇಲ್ಲಿ ಬಂದುಬಿಟ್ಟು ಇದ್ರ ಒಳಗಡೆ ಇವಾಗ ಕೆಳಗಿಳಿದು ಇದ್ರ ಒಳಗಡೆ ಹೋಗಿ ಅಲ್ಲಿ ಕಾಲು ತಗೊಂಡು ತಲೆ ಮೇಲೆ ನೀರು ಹಾಕ್ಕೊಂಡು ಕೆಳಗಡೆ ದೇವಸ್ಥಾನಕ್ಕೆ ಹೋಗೋದು. ಸ್ವಲ್ಪ ಕೆಳಗಡೆ ಡೌನಲ್ಲಿದೆ. ನಾವು ಎಷ್ಟು ದೂರ ಪಾರ್ಕ್ ಮಾಡಿದ್ದೀವಿ ಅಂದರೆ ಅಲ್ಲಿ ಕಾಣ್ತಾ ಜನ ಹೋಗ್ತಾರಲ್ಲ, ಅದ್ರ ಪಕ್ಕ ಇರೋ ಬೈಕ್ಗಳೇ ನಮ್ಮದು 1-2 ಅಲ್ಲಿ ಪಾರ್ಕ್ ಮಾಡಿದ್ದೀವಿ ಕೆಳಗಡೆ ನೋಡಿ. ಅದು ಜೇನುಗೂಡು ಜಾಸ್ತಿ ಕಟ್ತಾವ ಬಟ್ಟೆ ನೋಡಿ. ಇಲ್ಲಿ ಬ್ರದರ್ ನಮ್ಮ ಜೊತೆ ಬಂದಿರಲ್ಲ, ಅವರು ನೀರು ತೊಗೊಂಡು ಕಾಲು ತಲೆ ಮೇಲೆ ಹಾಕ್ಕೊಂಡ್ರು. ಫುಲ್ ಕೆಳಗಡೆ ರೇಣುಕಾಂಬಿಕೆ ದೇವಸ್ಥಾನ ದರ್ಶನ, ನಡು ಬಂದರೆ ಭೀಮೇಶ್ವರ ದರ್ಶನ. ಮೇಲೆ ತುದಿಯಲ್ಲಿ ಬಂದು ಸ್ವಲ್ಪ ಡೌನ್ ಆಗಬೇಕು. ಇಲ್ಲೇ ಇರೋದೇ ರೇವಣಸಿದ್ದೇಶ್ವರ ದೇವಸ್ಥಾನ ನೋಡಿ. ಇಲ್ಲಿ ನಾನು ಇವಾಗ ನೀರು ತೊಗೊಂಡು ಸ್ವಲ್ಪ ಕೆಳಗಡೆ ಬಂದೇವಲ್ವ, ಅಲ್ಲಿದೆ ನೋಡಿ. ಇಲ್ಲಿ ಒಬ್ಬರು ಯಾರೋ ಇದ್ದಾರೆ. ಲಾಸ್ಟ್ ಭಕ್ತರು ನಾವೇ ಇವತ್ತಿನ ದಿನ. ಯಾಕಂದರೆ ಲೇಟ್ ಮಾಡಿ ಬಂದಿರೋದ್ರಿಂದ ಲಾಸ್ಟ್ ನಾವೇ. ಯಾಕಂದರೆ ಮೂರ್ತಿ ಕೂಡ ತೆಗೆದಾಕಿದ್ರು. ಯಾಕಂದ್ರೆ ಟೈಮ್ ಆಗಿತ್ತು, 4 ಗಂಟೆ ಆಗಿತ್ತು. ಲಾಸ್ಟ್ ಟೈಮೇ 4 ಗಂಟೆ. ಇವಾಗ ಇಲ್ಲಿಂದ ಹೋಗಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡೆವು. ಇಲ್ಲಿ ಲಡ್ಡು ಕೂಡ ಸಿಗುತ್ತೆ. 100 ರೂಪಾಯಿಗೆ 4 ಲಡ್ಡು ಸಿಗುತ್ತೆ, ದೇವರ ಪ್ರಸಾದ. ಹಾಗೆ ಬ್ರದರ್ ಆ್ಯಂಡ್ ಸಿಸ್ಟರ್ ಎಲ್ಲರೂ ರೇವಣಸಿದ್ದೇಶ್ವರ ದೇವರ ದರ್ಶನ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನಲ್ ಯಾರು ಎಷ್ಟೊತ್ತು ನೋಡಿ ಸಪೋರ್ಟ್ ಮಾಡಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ತುಂಬ ಧನ್ಯವಾದಗಳು. ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಬಿಜಾಪುರ ಕಪಲ್ಸ್ ಮೇಲೆ ಇರಲಿ ಬ್ರದರ್ ಆ್ಯಂಡ್ ಸಿಸ್ಟರ್. ನೋಡಿ, ಇದೆ ಎಂಟ್ರೆನ್ಸ್. ಇದು ಬಂಡೆ ಮಧ್ಯೆ ಇದೆ ಕೂಡ ಇದೆ ನೋಡಿ. ರೇವಣಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ರುದ್ರಾಭಿಷೇಕ ಕೂಡ ನಡೆಯುತ್ತೆ. ಇದು ತುಂಬ ಕ್ಯೂ ಇತ್ತು ಹೋದ ಸರಿ. ಇವಾಗ ನಾವು ಲೇಟಾಗಿ ಬಂದಿರೋದ್ರಿಂದ ನಾವೇ ಡೈರೆಕ್ಟಾಗಿ ಹೋದೆ ಎಂಟ್ರಿ. ಇಲ್ಲಿಂದ ಮೊಬೈಲ್ ಒಳಗಡೆ ಎಲ್ಲ ಇರಲ್ಲ. ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದೆವು. ಬ್ರದರ್ ನೋಡಿ ವಿಭೂತಿ ಹಚ್ಚೋತಾ ಇದ್ದಾರೆ. ದೊಡ್ಡ ವಿಭೂತಿ ಉಂಡೆ ಇಟ್ಟಿದ್ದಾರೆ. ಬ್ರದರ್ ವಿಭೂತಿ ಹಚ್ಚೋತಾ ಇದ್ದಾರೆ. ಯಾಕಪ್ಪ ನಾವಿಬ್ಬರೇ ಅಂದರೆ ಶಿಲ್ಪ ಮತ್ತು ಅವ್ರ ವೈಫ್ ಕೂಡ ಬರಲಿಲ್ಲ. ತುಂಬ ಟಯರ್ಡ್ ಆಗಿಬಿಟ್ಟಿದ್ರು. ಅವ್ರು ಬೆಟ್ಟ ಹತ್ತೋದ್ರಲ್ಲಿ. ನಾವು ಅಲ್ಲೇ ಇರ್ತೇವೆ, ಮೇಲೆ ಕೂಡ್ತೇವೆ, ನೀವು ಹೋಗ್ಬರ್ರಿ ಮತ್ತೆ ಸ್ವಲ್ಪ ಹೊತ್ತೆ ಅಂದರೆ ನಾವು ಇಬ್ಬರು ಬಂದು ದರ್ಶನ ಮಾಡಿಕೊಂಡು ಮತ್ತೆ ಮೇಲೆ ಹೊರಟೆ. ಇವಾಗ ನೋಡಿ ಅಲ್ಲಿ ಮೇಲೆ ಹೋಗಬೇಕು ಮತ್ತೆ. ಹಾಗೆ ಫಾರೆನ್ಸ್ ಅವರು ಕೂಡ ಬಂದಿರಲ್ವ ನೋಡಿ. ಹೋಗುವಾಗ ವಿಡಿಯೋ ಮಾಡ್ತಾಯಿದ್ದೆ, ನೋಡಿಬಿಟ್ಟು ಕೈ ಮಾಡಿ ಬಾಯ್ ಬಾಯ್ ಅಂತ ಹೇಳಿ ಹೋದ್ರು. ನಾನು ಅವರಿಗೆ ಟಾಟಾ ಅಂತ ಹೇಳಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿದೆ. Hey, I've seen this one. This is a classic. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಯಾರು ಲೈಕ್ ಕೊಟ್ಟಿರೋ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಲಾಸ್ಟ್ ಇದೊಂದು ಸೆಲ್ಫಿ ತೊಗೊಂಡು ಹೋಗೋಣ ಅಂತೇಳಿ ಇದೊಂದು ಸೆಲ್ಫಿ ತೊಗೊಂಡ್ಬಿಟ್ಟು ಇನ್ನು ನಮ್ಮ ಪಯಣ ಮುಂದೆ ಕನಕಪುರ ರೋಡಿಗೆ ಬರಬೇಕು. ಕನಕಪುರ ರೋಡ್ ಟು ಬೆಂಗಳೂರಿಗೆ. ಅದಕ್ಕೆ ಬ್ರದರ್ ಆ್ಯಂಡ್ ಸಿಸ್ಟರ್ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ನಾವೇ ಲಾಸ್ಟು, ಇನ್ನೊಂದೇ ಫ್ಯಾಮ್ಲಿ ಇತ್ತು. ಆ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಎರಡೇ. ನಮ್ಮ ದೋಸ್ತು ಕೆಳಗಡೆ ಹೋಗ್ತಾಯಿದ್ರು. ಅಂತ ಬನ್ನಿ ಬ್ರೋ ನೀವು ಆಮೇಲೆ ಬೇಗ ಬರ್ತೀರಿ, ನಾವು ಸ್ವಲ್ಪ ಸ್ಲೋ ಹೋಗ್ತೀವಿ ಅಂತ ಮುಂದೆ ಹೋಗ್ತಾಯಿದ್ರು. ಟೊಯ್ ಸೌಂಡ್ ಬರ್ತಾಯಿದೆ. ಅದು ಕಟಿಂಗ್ ಮಷಿನ್ ವೀಲ್ದು. ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲಿ ಮನೆ ಕೆಲಸ ನಡೀತಾಯಿದೆ, ಅದಕ್ಕೋಸ್ಕರ ಸೌಂಡ್ ಬರ್ತಾಯಿದೆ. ಬ್ರದರ್ ಆ್ಯಂಡ್ ಸಿಸ್ಟರ್ ಬೇಜಾರು ಮಾಡ್ಕೊಬೇಡಿ. ಹಾಗೆ ನೋಡಿ, ಈ 2 ಗೋಪುರ ಮಾತ್ರ ಇದೆ ಮೇಲ್ಗಡೆ. ಸ್ವಲ್ಪ ಡೌನಲ್ಲಿ ಹೋದರೆ ಅಲ್ಲಿ ರೇವಣಸಿದ್ದೇಶ್ವರ ಟೆಂಪಲ್ ಇರೋದು. ಕೆಳಗಡೆ ನೋಡಿ, ಇದು ಮೇಲೆ ಇಳಿಯೋದು ಇವಾಗಿನ. ಥ್ಯಾಂಕ್ ಯು, ಬಾಯ್. 3 ಗಂಟೆ ಒಳಗಡೆ ಬನ್ನಿ ಯಾರಾದರೂ ಬರ್ತಾಯಿದ್ರೆ. 3 ಗಂಟೆ ಮೇಲೆ ಬಂದರೆ ಪೊಲೀಸರು ಬಿಡಲ್ಲ ಮೇಲ್ಗಡೆ. ಬಿಜಾಪುರ ಕಪಲ್ಸ್ ಕಡೆಯಿಂದ ತುಂಬ ಧನ್ಯವಾದಗಳು.